ಕೊಲೆ ಆರೋಪಿ ದರ್ಶನ್ಗೆ ಈಗ ಡಿಎನ್ಎ ಟೆಸ್ಟ್ ಅಂತಿದ್ದಾರೆ. ಟೆಸ್ಟ್ ಮಾಡಿಸಿದ್ದರ ಹಿಂದಿನ ಅಸಲಿ ಸತ್ಯ ಈಗ ಬಯಲಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಮರಣಾಂತಿಕ ಹಲ್ಲೆಯನ್ನ ಮಾಡಿದ್ದು ಸ್ಪಾಟ್ ಮಹಜರ್ ಮಾಡಿದಾಗ ದರ್ಶನ್ ಧರಿಸಿದ್ದ ವಿಗ್ ಕೂದಲು ಈಗ ಪತ್ತೆಯಾಗಿದೆ ಅಂತೆ. ವಿಗ್ ಕೂದಲಿನ ಜೊತೆಗೆ ಅಸಲಿ ಕೂದಲಿನ ಸ್ಯಾಂಪಲ್ ಅನ್ನ ಪಡೆದು ಟೆಸ್ಟ್ ಮಾಡಕ್ ಮುಂದಾಗಿದ್ದಾರೆ. ಅಸಲಿ ಮತ್ತು ವಿಗ್ ಕೂದಲು ಹೋಲಿಕೆ ಆದ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅಂತಿದ್ದಾರೆ. ಆಲ್ರೆಡಿ ಈಗ ಫಿಕ್ಸ್ ಇದೆ. ಅದರ ಜೊತೆಗೆ ಈಗ ಇನ್ನೊಂದಿಷ್ಟು ಸಾಕ್ಷಿಗಳನ್ನಾಗಿ ಅದಕ್ಕೆ ಇಟ್ಕೊಳ್ತಾರೆ. ಹಾಗಾಗಿ ಡಿಎನ್ಎ ಟೆಸ್ಟ್ ಅಂತಾರೆ. ಒರಿಜಿನಲ್ ಆಗಿರುವಂತಹ ಕೂದಲಾಗಿ ಡಿಎನ್ಎ ಟೆಸ್ಟ್ ಮಾಡ್ತಾರೆ. ಇನ್ನೊಂದು ಕಡೆಗೆ ವಿಗ್ಗಿಗೆ ಬಳಕೆ ಮಾಡಿರುವಂಥ ಕೂದಲದ್ದು ಮ್ಯಾಚ್ ಮಾಡಬೇಕಾಗತ್ತೆ. ಅದನ್ನು FSLನವ್ರು ಮಾಡ್ತಾರೆ. ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಅದಕ್ಕಂತಲೇ ಇರೋದು. ಅವರ ವಿಚಾರದಲ್ಲಿ ಮಾಡ್ತಾರೆ. ಈಗ ಸದ್ಯಕ್ಕಂತೂ ಡಿಎನ್ಎ ಟೆಸ್ಟ್ ಅಂತೂ ಮಾಡ್ತಾರಂತೆ. ಅದು ಓನ್ಲಿ ಹೇರ್ ಸ್ಯಾಂಪಲಿಂಗ್ ಅಂತ ಕಾಣಿಸುತ್ತೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಗಮಗಲನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಒಂದು ಕಡೆಗೆ ಒರಿಜಿನಲ್ ಅವರದ್ದೇ ಹೇರನ್ನು ನೋಡೋದಾದರೆ ಡಿಎನ್ಎ ಟೆಸ್ಟನ್ನು ಮಾಡಬೇಕಾಗತ್ತೆ. ಈಗ ವಿಗ್ಗದ್ದಾದರೆ ಅದಕ್ಕೆ ಮ್ಯಾಚ್ ಮಾಡಬೇಕಾಗತ್ತೆ. ಏನು ಈಗ ಫೈನಲಿ ರಿಪೋರ್ಟ್ ಸಿಕ್ಕಿದೆಯಾ? ಆ ರಿಪೋರ್ಟನ್ನು ಇನ್ನೂ ಮಾಡಿಲ್ವಾ? ಅರುಣ್ಣ, ದರ್ಶನ್, ಪವಿತ್ರ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಆರೋಪಿಗಳನ್ನ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಇವರ DNA ಟೆಸ್ಟ್ಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಯಿತು. ಇವರ ಕೂದಲಿನ ಸ್ಯಾಂಪಲ್ಸು, ಇವರ ರಕ್ತದ ಸಂಗ್ರಹ ಇವೆಲ್ಲವನ್ನ ಕೂಡ ತೆಗೆದುಕೊಂಡು DNA ಟೆಸ್ಟ್ಗೆ ಕಳಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಕಾರಣ ಇಷ್ಟೇ, RR ನಗರದ ಜಯಣ್ಣ ಅವರ ಶೆಡ್ನಲ್ಲಿ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಕೂದಲುಗಳನ್ನು ಸಂಗ್ರಹ ಮಾಡುವ ಕೆಲಸವನ್ನ FSL ಅಧಿಕಾರಿಗಳು ಮಾಡಿದ್ರು. ಆ ಕೂದಲು ದರ್ಶನ್ ರವರು ಧರಿಸಿದ್ದ ವಿಘ್ನ ಕೂದಲುಗಳು ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಹೀಗಾಗಿ ಈ ಕೂದಲುಗಳನ್ನು ಇಟ್ಟುಕೊಂಡು ಇವರ ಒರಿಜಿನಲ್ ಕೂದಲಿನ ರೂಟ್ ಏನಿದೆ ಅದನ್ನು ತೆಗೆದುಕೊಂಡು ಇದೀಗ FSLಗೆ ಕಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕಾರಣ ಇಷ್ಟೇ, ಆ ಒಂದು DNA ಟೆಸ್ಟ್ ನಿಜವಾದಂತಹ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಇವರು 100% ಅಲ್ಲಿ ಹೋಗಿದ್ರು ಅನ್ನೋದಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಂತಾಗುತ್ತೆ. ಹೀಗಾಗಿ DNA ಟೆಸ್ಟ್ ಮಾಡಿಸುವ ಕೆಲಸವನ್ನ ಮಾಡಲಾಗಿದೆ. ಅವತ್ತು ದರ್ಶನ್ ಧರಿಸಿದ್ದಂತಹ ವಿಘ್ನ ಕೂದಲು ಮತ್ತೆ ಇವರ ರಿಯಲ್ ಕೂದಲು ಇವೆರಡನ್ನ ತೆಗೆದುಕೊಂಡು ಇದೀಗ ಆ DNA ಟೆಸ್ಟ್ಗೆ ಕಳಿಸಲಾಗಿತ್ತು. ಆ ಒಂದೇ ಕಾರಣಕ್ಕೋಸ್ಕರ DNA ಟೆಸ್ಟ್ಗೆ ದರ್ಶನ್ಗೆ ಒಳಪಡಿಸಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗ್ತಿರೋದು. ಇನ್ನೂ ಕೂಡ DNA ಟೆಸ್ಟ್ನ ರಿಪೋರ್ಟ್ ಏನಿದೆ ಇದು ಪೊಲೀಸರ ಕೈ ಸೇರಿಲ್ಲ. ಬಹುಶಃ ಚಾರ್ಜ್ ಶೀಟ್ ಅನ್ನು ಹಾಕೋದ್ರೊಳಗೆ ಪೊಲೀಸರ ಕೈ ಸೇರಬಹುದು. ಆ ಬಳಿಕ DNA ಟೆಸ್ಟ್ ರಿಪೋರ್ಟ್ ಏನಿದೆ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡಬಹುದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.